ಬಿಗ್ ಬಾಸ್ ಗೆಲ್ತೀಯ ಹೋಗು ಅಂತ ಹೇಳಿದ್ದೆ, ಕೊನೆಗೂ ಬಿಗ್ ಬಾಸ್ ಅನ್ನು ಅವನೇ ಗೆದ್ದಿದ್ದಾನೆ ಅಂತ ಹನುಮಂತು ಬಗ್ಗೆ ಅವರ ಶಿಕ್ಷಕರಾದ ಎನ್.ಕೆ. ಪಾಟೀಲ್ ಅವರು ಸಂಭ್ರಮದ ಮಾತನಾಡಿದ್ದಾರೆ. ಹನುಮಂತುಗೆ ಯಾವುದೇ ಹಮ್ಮು ಬಿಮ್ಮು ಇಲ್ಲ, SSLCಯಲ್ಲೂ ಒಳ್ಳೆ ಅಂಕ ಪಡೆದು ಪಾಸ್ ಆಗಿದ್ದಾನೆ. ಹನುಮಂತು ಬಿಗ್ ಬಾಸ್ ಗೆದ್ದಿದ್ದು ಬಹಳ ಖುಷಿಯಾಯಿತು ಅಂತ ಅವರ ಶಿಕ್ಷಕರು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ಬಿಗ್ ಬಾಸ್ 11ರ ವಿನ್ನರ್ ಹನುಮಂತ ಈಗಾಗಲೇ ವಿನ್ ಆಗಿ ಕರ್ನಾಟಕದ ಜನರ ಮನವನ್ನು ಗೆದ್ದಿರುವಂಥದ್ದು. ಈಗಾಗಲೇ ಸರಿಗಮಪ್ಪ ಹೋಗುವಂತಹ ವೇಳೆಯಲ್ಲಿ ಅವರಿಗೆ ಬಹಳಷ್ಟು ಮಾರ್ಗದರ್ಶನ ಮಾಡಿ ಅವನು ಕಲ್ತಿದ್ದು 7ನೇ ಕ್ಲಾಸ್ಗೆ ಶಾಲೆಯನ್ನು ಬಿಟ್ಟಿದ್ದ. ನಂತರ ಶಾಲೆಯನ್ನು ಮುಂದುವರಿಸಿ ಅವರಿಗೆ ಮಾರ್ಗದರ್ಶನ ಮಾಡಿ ಅವು SSLC ಪಾಸ್ ಆಗಲಿಕ್ಕೆ ಭಾಳಷ್ಟು ಹೆಲ್ಪ್ ಮಾಡಿದಂಥ ಶಿಕ್ಷಕರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಬಿಗ್ ಬಾಸ್ ವಿನ್ ಆಗಿದ್ದಾನೆ, ನಿಮ್ಮ ಶಿಷ್ಯ, ಏನು ಅನಿಸ್ತದೆ ಸರ್? ಮೊದಲಿಗೆ ಸರ ಭಾಳ ಸಂತೋಷ ಆಗ್ತಾಯಿದೆ. ಅವನಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾನೆ. ಇದೇ ರೀತಿಯಾಗಿ ಅವನಿಗೆ ಇಂಥ ಅಪಾರ್ಚುನಿಟಿ ಸಿಗಲಿ, ಇನ್ನೂ ಮುಂದುವರಿಲಿ ಅಂತಕ್ಕಂಥ ಆಶಾಭಾವವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಡು ಶಾಲೆ ಬಿಟ್ಟಿದ್ದ ಸರ್, ಭಜನೆ ಮಾಡ್ತಿದ್ದ, ಹಾಡು ಹೇಳ್ತಾ ಇದ್ದ, ಕುರಿ ಮೇಯಿಸ್ತಾ ಇದ್ದ, ಶಾಲೆ ಕಡೆ ಲಕ್ಷ್ಯ ಇರಲಿಲ್ಲ. ಮುಂದೆ ಅವ ಖಾಸಗಿ ವಾಹಿನಿಗೆ ಹೋದ ನಂತರ ಮತ್ತೆ ಶಿಕ್ಷಣದ ಹಂಬಲ ಬಂದಿದ್ದು ನಿಮ್ಮಿಂದ. ಯಾವ ರೀತಿ ಅವಿಗೆ ಮಾರ್ಗದರ್ಶನ ಮಾಡಿದ್ರಿ ಸರ್? ಇಲ್ಲ ಸರ್, ಅವ ಸರಿಗಮ ಹೋದ ನಂತರ ಅವ ಎಡ್ತಕ್ಕೆ ಬಿಟ್ಟ ಅಂತ ಗೊತ್ತಾಯಿತು ನನಗೆ. ಅವ್ನು ಕರೆದೆ, ನೀನು ಶಿಕ್ಷಣ ಮುಂದುವರಿಸು ಅಂತಕ್ಕಂಥ ವಿಚಾರವನ್ನು ಹೇಳಿದೆ. ಆವಾಗ ಇಲ್ಲ ಸರ್ ಬೇಡ ಅಂತಂದ. ಆದರೂ ನಾನು ಒತ್ತಾಯವನ್ನು ಮಾಡಿದೆ. ವಿಶೇಷವಾಗಿ ನಮ್ಮ ಅಧಿಕಾರಿಗಳು ಕೂಡ ಅವಾಗ ಹೆಲ್ಪ್ ಮಾಡಿದರು. ಅಧಿಕಾರಿಗಳ ಒಂದು ಅನುಮತಿಯನ್ನು ತೆಗೆದುಕೊಂಡು ನಮ್ಮ ಶಾಲೆಗೆ ಪ್ರವೇಶವನ್ನು ಪಡೆದ್ವಿ, ಹೈಸ್ಕೂಲಿಗೆ. ಅವ 9th ತರಗತಿಯಲ್ಲಿ ಪ್ರವೇಶ ಪಡೆದ ನಂತರ ಕೆಲವೊಮ್ಮೆ ಕಾರ್ಯಕ್ರಮ ಇದ್ದಾಗ ಬೇರೆ ಬೇರೆ ಕಡೆ ಹೋಗ್ತಿದ್ದ, ರೆಗ್ಯುಲರಾಗಿ ಬರ್ತಾಯಿದ್ದ. ಮತ್ತು 3-4 ವರ್ಷ ಬೇರೆ ಮಕ್ಕಳಿಗಿಂತ ಏಜ್ ಹೆಚ್ಚಿಗೆ ಆದ್ರಿಂದ ಮೆಂಟಲಿ ಸ್ಟ್ರಾಂಗ್ ಇರ್ತಿದ್ದ. ಮತ್ತು ಆತ ಮೊದಲಿಂದನೂ ಕೂಡ ಮೆಂಟಲಿ ಸ್ಟ್ರಾಂಗ್ ಅದಾನ ಮತ್ತು ಮುಗ್ಧತೆಯೂ ಕೂಡ ಇದೆ ಅವನಿಗೆ. ಅದಕ್ಕೆ ಆ ಒಂದು ಹೆಲ್ಪ್ ಆಯಿತು. ಒಳ್ಳೆಯ ಥರದ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದ, ಅದು ಅವ್ನಿಗೆ ಹೆಲ್ಪ್ ಆಯಿತು. ಮತ್ತು 10th ಒಳಗೂ ಕೂಡ ಚೆನ್ನಾಗಿ ಅಭ್ಯಾಸ ಮಾಡಿದ. ಆ ತರಗತಿ ಒಳಗೆ ತರಗತಿ ಒಳಗೆ ಒಂದು ಹೈಯೆಸ್ಟ್ ಆಯಿತು. ಅದು ಭಾಳ ಖುಷಿ ಆಯಿತು ನನಗೆ. ಮತ್ತು ವಿಶೇಷವಾಗಿ ಅವ ಎಲ್ಲ ಮಕ್ಕಳ ಜೊತೆಗೆ ಬೆರಿತಿದ್ದ, ತಾನು ಯಾವುದೇ ಒಂದು ಇದು ಮಾಡ್ತಾ ಇದ್ದಲ್ಲ. ಮತ್ತು ಮಕ್ಕಳಿಗೆ ಜೊತೆಗೆ ಹಾಡು ಹೇಳೋದಾಗಲಿ, ಮಕ್ಕಳ ಜೊತೆಗೆ ಸಂಪೂರ್ಣವಾಗಿ ಕೂಡ್ಕೊಂಡು ಆಟ ಆಡ್ತಾಯಿದ್ದ. ಮತ್ತು ಈಗಲೂ ಕೂಡ ಅವನ ಗೆಳೆಯರ ಬಳಗದ ಜೊತೆಗೆ ಭಾಳ ಚೆನ್ನಾಗದಾನ. ಅದು ಅದೇ ಥರದಂಥ ಅವನಿಗೆ ಸೊಕ್ಕು ಗರ್ವ ಯಾವುದೂ ಇಲ್ಲ. ಅದು ನನಗೆ ಭಾಳ ಖುಷಿ ಆಗ್ತಾಯಿದೆ ಸರ್. ಮೊದಲಿಂದನೂ ಕುರಿ ಕಾಯ್ಕೊತ ಇದ್ದ, ಹಾಡು ಹೇಳ್ಕೊತ ಇದ್ದ, ಹಲವಾರು ರಿಯಾಲಿಟಿ ಶೋಗಳನ್ನು ಹೋಗಿ ಬಂದಿದ್ದಾನೆ. ಈಗೂ ಕೂಡ ಅವನ ಸರಳತೆಗೆ ಮತ್ತು ಅವನ ವ್ಯಕ್ತಿತ್ವಕ್ಕೆ ಹೆಸರಾಗಿರುವಂಥದ್ದು. ಈಗ ಬಿಗ್ ಬಾಸ್ನಲ್ಲಿ ನೋಡಿದಂತಹ ನೀವು ಯಾವ ರೀತಿ ಅವನ ವ್ಯಕ್ತಿತ್ವವನ್ನು ಬಣಿಸ್ತೀರಿ ಸರ್? ಸರ್, ಆ್ಯಕ್ಚುಲಿ ಬಿಗ್ ಬಾಸ್ ಹೋಗೋಕ್ಕಿಂತ ಮೊದಲು ಈಗಲೂ ಕೂಡ ನಾನು ಟ್ರಾನ್ಸ್ಫರ್ ಆಗಿ ಬಂದರೂ ಕೂಡ ನನ್ನ ಕೂಡ ಒಡನಾಟ ಇದೆ. ನಮ್ಮ ಮನೆಗೆ ಬಂದಿದ್ದ. ಹೋಗ್ತಕ್ಕಂಥ ಮನಸ್ಸು ಅವನಿಗೆ ಸ್ವಲ್ಪ ಹಿಂಜರಿಕೆ ಇತ್ತು. ಅವಾಗ ಹೋಗ್ತಕ್ಕಂಥ ವಿಚಾರವನ್ನು ನಾವು ಮಾರ್ಗದರ್ಶನ ಮಾಡಿದಾಗ ಆತ ನಾನು ಹೋಗ್ತಾನೆ ಸರ್ ಅಂತಕ್ಕಂಥ ಲಾಸ್ಟಿಗೆ ಕೊನೆಗೆ ಒಪ್ಕೊಂಡಿದ್ದ. ಆವಾಗಲೂ ಕೂಡ ನಾನು ಹೇಳಿದ್ದೆ, ನೀನು ಎಲ್ಲ ರೀತಿಯಿಂದನೂ ಎಲ್ಲ ಒಂದು ಕ್ಷೇತ್ರದೊಳಗೂ ಚೆನ್ನಾಗಿದೆ. ಒಂದು ಹಾಡಿನೊಳಗಿರಲಿ, ಡ್ಯಾನ್ಸ್ನೊಳಗಿರಲಿ, ಅಥವಾ ಬೇರೆ ಒಂದು ಮಾತುಗಾರಿಕೆ ಒಳಗಿರಲಿ, ಸಂದರ್ಭೋಚಿತವಾಗಿ ಮಾತಾಡೋದ್ರಾಗಿರಲಿ, ಎಲ್ಲದ್ರಾಗೂ ನೀನು ಚಾಣಾಕ್ಷ ಇದೆಯಾ, ನೀನು ಹೋಗು, ನೀನು ವಿನ್ ಆಗ್ತೀಯ 100% ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದೆ. ಅದೇ ಪ್ರಕಾರವಾಗಿ ಅವ ಬಿಗ್ ಬಾಸ್ನಲ್ಲಿ ಚೆನ್ನಾಗಿ ಆಟ ಆಡಿದಾನ, ಭಾಳ ಸಮಯೋಚಿತವಾಗಿ ನೋಡಿದಾನ. ಮತ್ತು ಅಂಥ ಒಬ್ಬ ಪ್ರಸಿದ್ಧವಾದಂಥ ನಟ ಸುದೀಪ್ ಅವರ ಪ್ರಶಂಸೆಗೆ ಮೆಚ್ಚುಗೆ ಪಾತ್ರವಾಗಿದ್ದು ಸುಲಭದ ಮಾತಲ್ಲ. ಆ ರೀತಿಯಾಗಿ ತನ್ನ ಒಂದು ಆಟದ ವೈಖರ್ಯವನ್ನು ವ್ಯಕ್ತಪಡಿಸಿದಾನ. ಮತ್ತು ಇದು ನಮಗೆಲ್ಲ ಭಾಳ ಖುಷಿಯಾಗಿದೆ. ಈಗಲೂ ಕೂಡ ಮೊನ್ನೆ ಗೆದ್ದ ಮೇಲೂ ಕೂಡ ನನಗೆ ಫೋನ್ ಮಾಡಿದ್ದ, ಭಾಳ ಖುಷಿ ವಿಚಾರ. ಅದಕ್ಕೆ ಅವ ಈಗಲೂ ಕೂಡ ಭಾಳ ಜನಸಾಮಾನ್ಯರಂತನೇ ಇರ್ತಾನೆ. ಮತ್ತು ಅವನಿಗೆ ಹಮ್ಮು ಬೆಮ್ಮು ಬರೋದಿಲ್ಲ. ಯಾಕಂದರೆ ಅವನು ಸ್ವಭಾವನ ಆಗಿದೆ, ಮುಗ್ಧತೆಯಿಂದ ಅವ ತನ್ನ ಒಂದು ಸ್ವಭಾವವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಇದಿಷ್ಟು ಹನುಮಂತರಿಗೆ ಕಲಿಸಿದಂಥ ಶಿಕ್ಷಕರು. ಅವನ ಅಂದರೆ ಭಾಳಷ್ಟು ಸರಿಗಮಪ್ಪ ಆಗಿರ್ಬೋದು, ಬೇರೆ ಬೇರೆ ಶೋಗಳಿಗೆ ಹೋಗುವಂತಹ ಸಮಯದಲ್ಲಿ ಭಾಳಷ್ಟು ಮಾರ್ಗದರ್ಶನ ಮಾಡಿದಂಥ ಶಿಕ್ಷಕರು ಪಾಟೀಲ್ ಗುರುಗಳು. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಪಕ್ಕಿರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.